ನಮಸ್ಕಾರ ಫ್ರೆಂಡ್ಸ್. ಇಂದು ಭೀಮನ ಅಮಾವಾಸ್ಯೆ. ಪ್ರತಿಯೊಬ್ಬ ಪತಿಗೂ ಇಂದು ವಿಶೇಷವಾದಂಥ ದಿನ. ಪ್ರತಿಯೊಬ್ಬ ಪತಿಯು ತನ್ನ ಪತಿಯ ಪಾದ ಪೂಜೆ ಮಾಡಿ ಅವರ ಆಶೀರ್ವಾದ ತೊಗೊಳ್ಳುವಂಥ ದಿನ. ಈ ಭೀಮನ ಅಮಾವಾಸ್ಯೆ ಆಚರಿಸುವ ಉದ್ದೇಶ ಏನಿದೆ ಅಂದರೆ, ಭೀಮನ ಅಮಾವಾಸ್ಯೆ ನೀವೆಲ್ಲ ಅಚ್ಚರಿ ಪಡುವಂಥ ಒಂದು ದಂತಕಥೆಯನ್ನು ಒಳಗೊಂಡಿದೆ. ಅದೇನೆಂದರೆ, ಪಾರ್ವತಿ ದೇವಿಯು ಪವಿತ್ರ ಗಂಗಾ ನದಿಯ ದಡದಲ್ಲಿ ಕಠಿಣ ಉಪವಾಸವನ್ನು ಕೈಗೊಂಡು ತನ್ನ ಪ್ರೀತಿಯ ಶಿವನನ್ನು ಒಲಿಸಲು ಅವಿರತ ಉತ್ಸಾಹ ಮತ್ತು ಬದ್ಧತೆಯನ್ನು ಪ್ರದರ್ಶಿಸಿದಳು. ಇದರಿಂದ ಪ್ರೇರಿಸಲ್ಪಟ್ಟ ಶಿವನು ಅವಳನ್ನು ಸಂಗಾತಿಯಾಗಿ ಸ್ವೀಕರಿಸಿದನು. ಆದ್ದರಿಂದ ಇಂದು ಭೀಮನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ನಿಮಗೆಲ್ಲ ಅನ್ನಿಸ್ಬೋದು, ಶಿವ ಪಾರ್ವತಿಯನ್ನು ಮದುವೆ ಹಾಕಿ ಇಂದು ಭೀಮನ ಅಮಾವಾಸ್ಯೆಗೆ ಏನು ಸಂಬಂಧ ಅಂತ. ಇದರಿಂದ ಇನ್ನೊಂದು ಅಸಲಿ ಕಾರಣ ಏನಿದೆ ಅಂದರೆ, ಈ ತ್ರೇತಾಯುಗದಲ್ಲಿ ಈ ಬಕಾಸುರ ಭೀಮನ ಕತೆ ಕೇಳಿರ್ತೀರ. ಈ ಬಕಾಸುರನ ಉಪಟಳದಿಂದ ಬೇಸತ್ತಿದ್ದ ಜನರನ್ನು ರಕ್ಷಿಸಲು ಭೀಮನು ಬಕಾಸುರನನ್ನು ಸದೆ ಬಡಿತಾನೆ. ಆ ದಿನದಂದು ಅಮಾವಾಸ್ಯೆ ಆಗಿರುತ್ತದೆ. ಆದ್ದರಿಂದ ಭೀಮನು ಬಕಾಸುರನ ಸದೆ ಬಡಿದ ಕಾರಣದಿಂದ ಇಂದು ಭೀಮನ ಅಮಾವಾಸ್ಯೆ ಎಂದು ಆಚರಿಸಲ್ಪಡುತ್ತದೆ. ಥ್ಯಾಂಕ್ ಯು.